ಮಾಡಬೇಕು. ಇದು ಈ ಥರ ಹಿಂಗೆ ಓಪನ್ ಮಾಡಿದ್ಮೇಲೆ ಈ ಥರ ಇರ್ತದೆ. ಅದರೊಳಗೆ ಶೆಲ್ ಹಾಕಿರ್ತೀವಿ ಮೊದಲೇ, ಆದರೆ ಇದು ಓಪನ್ ಮಾಡೇ ಇಡ್ತೀವಿ. ಅದು ಒಳಗೆ ಹಾಕಿಡೋದ್ರಿಂದ ಇದು ಶೆಲ್ ಡೌನ್ ಆಗ್ತದೆ. ಅದಕ್ಕೆ ಈ ಥರ ಇಡಬೇಕಾದ್ರೆ ಈ ಥರ ಓಪನ್ ಮಾಡಿ ಇಡಬೇಕು. ಆಮೇಲೆ ಇದನ್ನು ಕ್ಲೋಸ್ ಮಾಡ್ಬೇಕಂದ್ರೆ ಹಿಂಗೆ ಕ್ಲೋಸ್ ಮಾಡಿಬಿಟ್ಟು ಆಮೇಲೆ ನಾವು ಯೂಸ್ ಮಾಡ್ಬೇಕಿಲ್ಲ. ಕಿವಿ ಒಳಗೆ ಈ ಥರ ಹಾಕೋಬೇಕು. ಇದು ಎಷ್ಟು ಒಳಗೆ ಹೋಗ್ತೈತೆ ಅಷ್ಟು ನಮ್ಗೆ ಬೇಕು ಕಳಿಸುತ್ತೆ. ಈಗ ಮಷಿನ್ ತಗೊಂಡು 2 ವರ್ಷ ಆಯ್ತಲ್ಲ, ನೀವು ಸರ್ವಿಸಿಂಗ್ ಐತಿ ನಮ್ಮ ಕ್ಲಿನಿಕ್ ಇಂದ ಸರ್ವಿಸ್ ಹೆಂಗ್ ಕೊಡ್ತಾ ಇದ್ದಾರೆ? ಇಲ್ಲ, ಈಗ ಕೇಳ್ತಾ ಇದ್ದು ಮಷಿನ್ ತಗೊಂಡು 2 ವರ್ಷ ಆಯ್ತು. ಅದನ್ನ ನಾವು ಕನಿಷ್ಠ ಅಂದ್ರೆ 10 ಗಂಟೆ ಯೂಸ್ ಮಾಡ್ಬೇಕಂತ ಹೇಳ್ಯಾರ. ನಾವು ಕಡಿಮೆ ಯೂಸ್ ಮಾಡೋದ್ರಿಂದ ಮತ್ತೆ ಅದು ನಮ್ಗೆ ಯಾವ್ದು ಕೆಲಸ ಕೊಡ್ತಾ ಇಲ್ಲ. ಅದಕ್ಕೆ ಜಾಸ್ತಿ ಅವ್ರೆಷ್ಟು ಹೇಳ್ತಾರ ಅಷ್ಟು ಗಂಟೆ ನಾವು ಯೂಸ್ ಮಾಡೋದ್ರಿಂದ ಏನಾಗೈತಿ, ನಮ್ದು ಯಾರು ಮಾತಾಡಿದ್ದು ಸ್ಪಷ್ಟವಾಗಿ ಕೇಳಿಸುವಂಥ ಒಂದು ಸಾಮರ್ಥ್ಯ ಬರ್ತೈತೆ. ಅದಕ್ಕಾಗಿ ನಾವು ಈಗ 2 ವರ್ಷದೆಲ್ಲ ತೊಗೊಂಡ್ಬಿಟ್ಟು ನಾವು ಸರಿಯಾಗಿ ಯೂಸ್ ಮಾಡ್ತೀವಿ. ಕನಿಷ್ಠ ಅಂದರೆ 8 ತಾಸಲ್ಲಿ, ಅದಕ್ಕಿಂತ ಜಾಸ್ತಿ ಯೂಸ್ ಮಾಡಿದ್ರೂ ಪರವಾಗಿಲ್ಲ ಅಂತ ಹೇಳಿ 10 ಗಂಟೆ ಮಾಡ್ಬೇಕಂತೇಳಿ ಅದನ್ನು ಯೂಸ್ ಮಾಡೋದ್ರಿಂದ ನನಗೇನಾಗಿದೆ, ಸ್ಪಷ್ಟವಾಗಿ ಯಾರು ಮಾತಾಡಿದ್ರು ಕೇಳ್ತಾ ಇದೆ. ಅದ್ರ ಏನೋ ಪ್ರಾಬ್ಲಮ್ ಆಗಿತ್ತು ಒಂದ್ಸರಿ. ಹೇಗಿತ್ತು ಹೆಂಗೆ ಅಂತಾರೆ, ನಾನು ವ್ಯಾಲ್ಯೂಮು ಹೆಚ್ಚು ಮಾಡೋದು ಕಡಿಮೆ ಮಾಡ್ಕೊಂಡಿದ್ದೆ. ಅದು ನನಗೆ ಕನ್ಫರ್ಮ್ ಆಗಿದ್ದಿಲ್ಲ. ನಾನು ಅದು ಹೆಚ್ಚು ಮಾಡಿ ಅನ್ಕೊಂಡೆ ನಾನು ಒಟ್ಟಿಗೆ ಏನು ಕೇಳಿಸ್ತಾನೆ ಇರಲಿಲ್ಲ. ಹಾಗಾಗಿ ನಾನು ಒಂದ್ಸರಿ ಡಾಕ್ಟ್ರಿಗೆ ಫೋನ್ ಮಾಡಿದಾಗ ಅವ್ರು ಬರ್ರಿ ಬಂದು ಚೆಕ್ ಮಾಡ್ಸ್ಕೊಂಡು ಗೊತ್ತಾಗ್ತೈತಿ ಅಂತ ಹೇಳಿದ್ರು. ಆ ರೀತಿಯಾಗಿ ನಾನು ಈ ಸರಿ ಬಂದಿದ್ದೆ. ಆಮೇಲೆ ಅವರು ಚೆಕ್ ಮಾಡಿದಾಗ ಏನಾಯ್ತು, ನಂದು ಒಂದು ಪ್ರಾಬ್ಲಮ್ ಆಗಿದೆ. ಏನಪ್ಪ ಅಂದರೆ ಹೆಚ್ಚು ಮಾಡೋದು ವ್ಯಾಲ್ಯೂಮು ಕಡಿಮೆ ಬಟನ್ ಒತ್ಬಿಟ್ಟೆ, ಕಡಿಮೆ ಆಗೋದು ವ್ಯಾಲ್ಯೂಮ್ ಬಟನ್ ಒತ್ಬಿಟ್ಟಿದ್ದೆ. ಹೀಗಾಗಿ ಅದು ಪ್ರಾಬ್ಲಮ್ ಆಗಿತ್ತು. ಅದನ್ನು ಕನ್ಫರ್ಮ್ ಮಾಡಿಕೊಂಡೆ ಇವಾಗ ಬಂದು ಅವ್ರ ಜೋಡಿ ಚೆಕಪ್ ಮಾಡಿಸ್ಕೊಂಡು ಮತ್ತು ಈ ವ್ಯಾಲ್ಯೂಮ್ ಹೆಂಗೆ ಮಾಡಬೇಕು ಅಂತ ಮತ್ತಷ್ಟು ನಾವು ಅದನ್ನ ಮಾಹಿತಿ ತಿಳ್ಕೊಂಬಿಟ್ಟು ಅದೇ ರೀತಿಯಾಗಿ ಮಾಡಿಕೊಂಡು ಆಮೇಲೆ ಇವಾಗ ಯೂಸ್ ಮಾಡ್ತಾ ಇದ್ದೀನಿ. ಅದು ನನಗೆ ಸ್ಪಷ್ಟವಾಗಿ ಕೇಳ್ತಾ ಇದೆ. ಅದರಿಂದ ಏನು ಪ್ರಾಬ್ಲಮ್ ಆಗಿಲ್ಲ. ಎಲ್ಲ ಪ್ರೇಕ್ಷಕರಿಗೆ ವಿನಂತಿ ಏನೆಂದರೆ ಎಲ್ಲರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ.